ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದರೆ, ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್ ನೀವು ಮೇಲೆ ಬರಬೇಕಂತೆ. ಈ ಕ್ಷಣ ಹೆಂಗಿದೆ ನೋಡಿ. ಆಕ್ಷನ್ ಪ್ರಿನ್ಸು, ಆಕ್ಷನ್ ಡೈರೆಕ್ಟ್ರು, ಈ ಮಿಲನನೇ ಚಂದ. ಹುಟ್ಟುಹಬ್ಬದ ಶುಭಾಶಯಗಳು ಧ್ರುವಂಗೆ. ನಾನು ಏನು ಕರೆದೆ ಅಂದರೆ, ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದರೆ, ಆ್ಯಕ್ಚುಲಿ ಈ ವಿಷಯ ಧ್ರುವಂಗೂ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು. ಏನಂತಂದರೆ, ಇವತ್ತಿನ ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊತೀನಿ. ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು. ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು, ಅದನ್ನು ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಅಲ್ಲಿಂದ ಇರೋಂಥ ಒಂದು ರಿಲೇಷನು. ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೇನಾದ್ರು ಅಲ್ಟ್ ಆಗಿ ಏನೋ ಮಾಡಿದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಜಯ ಆಂಜನೇಯ, ಜಯ ಆಂಜನೇಯ. ಮಾಸ್ಟರ್ ಆಕಾಶ ನೋಡಿ ಅಂದ್ಬಿಟ್ಟು ಕಾಲ್ ನಮಸ್ಕಾರ ಮಾಡಿಬಿಟ್ರಿ. ಸರ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೀವಿಬ್ರು ಒಟ್ಟಿಗೆ ಇದ್ದೀರಾ, ಏನು ಮಾತೇ ಇಲ್ಲ ಸರ್. ಒಂದ್ಸಲಿ ಎಲ್ಲ VIP ಗೋಸ್ಕರ ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾರ್ಟಿನ್ ಫ್ಯಾನ್ಸ್ ನೋಡಿ ಸರ್. ಕ್ಯಾಮ್ರಾಗಳು ಹೆಂಗೆ ರೆಡಿ ಆಯಿತು ನೋಡಿ ಸರ್, ಮೊಬೈಲ್ಗಳು. ರವಿ ವರ್ಮಾ ಸರ್ ಅಷ್ಟೇ, ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್, ಪರವಾಗಿಲ್ಲ ಸರ್. ಕಮಾನ್ ಸರ್, ಜಸ್ಟ್ ಫ್ಲೆಕ್ಸ್ ಲಿಲ್ ಬೈಸೆಪ್ಸ್ ಫಾರ್ ಅಸ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರವಿ ವರ್ಮಾ ಸರ್.